ಹೆಲೋ ಫ್ರೆಂಡ್ಸ್, ನೋಡಿ ಈ ಒಂದು ಕಾಲದಲ್ಲಿ ಅಂತೂ ಬಿಳಿ ಕೂದಲು ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲೇ ಆಗ್ತಾ ಇದೆ. ಹಾಗೂ ಇದರಿಂದ ಬಚಾವ್ ಮಾಡೋಗೋಸ್ಕರ ನಾವು ಆದಷ್ಟು ಕೆಮಿಕಲ್ ಡೈಸ್ನ ಬಳಸ್ತಾ ಇದ್ವಿ. ಸೊ ಇದರಿಂದ ನಮಗೆ ಬೆನಿಫಿಟ್ ಇಲ್ಲದೆ ಹೊರತು ಮತ್ತಷ್ಟು ಇದರಿಂದ ತುಂಬಾ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ಕೆಲವೊಬ್ಬರಿಗೆ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಬಿಳಿ ಕೂದಲು ಸಮಸ್ಯೆ ಆಗುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಹೇರ್ ಫಾಲ್ ಆಗುತ್ತೆ, ಕೆಲವೊಬ್ಬರಿಗೆ ಸ್ಪ್ಲಿಟ್ ಹೇರ್ಸ್ ಹಾಗೂ ಕೂದಲಿನಲ್ಲಿ ತುಂಬಾ ಡ್ರೈನೆಸ್ ಬರುತ್ತೆ ವೀಕ್ಷಕರೇ. ಸೊ ಈ ಎಲ್ಲೆಯಿಂದ ಬಚಾವಣೆ ಮಾಡ್ಕೋಬೇಕಂದ್ರೆ ನಾವು ಆದಷ್ಟು ಹೋಮ್ ರೆಮಿಡೀಸ್ನ ಬಳಕೆ ಮಾಡಬೇಕು. ಇದರಿಂದ ಯಾವ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರಲ್ಲ, ಜೊತೆಗೆ ಕೂದಲು ಆರೈಕೆ ಒಳ್ಳೆ ಸ್ಥಿತಿಯಲ್ಲಿ ಇರುತ್ತೆ. ಸೊ ಎಷ್ಟು ನಾವು ಕೆಮಿಕಲ್ ಬಳಕೆನ ಕಡಿಮೆ ಮಾಡ್ತೀವಲ್ವ, ನಮ್ಮ ಕೂದಲು ಆರೋಗ್ಯ ಸಲುವಾಗಿ ಅದು ಅಷ್ಟು ಮಟ್ಟಿಗೆ ಒಳ್ಳೆಯದಾಗಿ ಇರುತ್ತೆ ವೀಕ್ಷಕರೇ. ಸೊ ಅಂಥದ್ದಾಗಂಥ ವಿಡಿಯೋ ಇವತ್ತು ನಿಮ್ಮ ಸಲುವಾಗಿ ಮತ್ತೊಂದು ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ. ಅದು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬನ್ನಿ ವೀಕ್ಷಕರೇ ನೋಡ್ಕೊಳ್ಳೋಣ. ಸೊ ನೋಡಿ ವೀಕ್ಷಕರೇ, ಅದ್ರಗೋಸ್ಕರ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಸಾಸಿವೆ ಎಣ್ಣೆ. ಯಾಕಂದರೆ ಸಾಸಿವೆ ಎಣ್ಣೆ ಕೂಡ ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು. ನೀವು ಬೇಕಾದರೆ ಇದ್ರ ಬದಲಾಗಿ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ. ಸೊ ಈ ಒಂದು ಚಳಿಗಾಲದಲ್ಲಿ ಸಾಸಿವೆ ಎಣ್ಣೆ ತುಂಬಾ ಒಳ್ಳೆಯದಾಗಿರುತ್ತೆ. ಜೊತೆಗೆ ಇದರಿಂದ ನಮ್ಮ ಕೂದಲು ಆರೈಕೆ ಬಹಳಷ್ಟು ಸ್ಟ್ರಾಂಗ್ ಕೂಡ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಸ್ವಲ್ಪ ಸಾಸಿವೆ ಎಣ್ಣೆನ ಹಾಕ್ಕೊಂಡು ಇವಾಗ ಅದನ್ನು ನಾನು ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ. ಬಿಸಿ ಆದಮೇಲೆ ಇದರೆಲ್ಲ ಏನೇನೆಲ್ಲ ಆ್ಯಡ್ ಮಾಡ್ಕೋತೀನಿ ಅಂತ ನೀವು ಕೂಡ ಕೊನೆವರೆಗೂ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಹಾಗೂ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ನೋಡಿ, ಇವಾಗ ಎಣ್ಣೆ ಅಂತೂ ಕಾದಿದೆ. ಇದರಲ್ಲಿ ಇವಾಗೆಲ್ಲ ಏನೇನು ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ಬನ್ನಿ ವೀಕ್ಷಕರೇ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ಮೊಟ್ಟ ಮೊದಲು ವೀಕ್ಷಕರೇ, ಇದರಲ್ಲಿ ನಾನು ಹಾಕ್ತಾ ಇರುವಂಥದ್ದು ಭೃಂಗರಾಜ ಪೌಡರ್. ಇದನ್ನು ಕೇಶರಾಜ ಕೂಡ ಅಂತಾರೆ. ಕೂದಲು ಆರೈಕೆಗೆ ಇದು ಒನ್ ಆಫ್ ದಿ ಬೆಸ್ಟ್ ಇಂಗ್ರೀಡಿಯೆಂಟ್ ವೀಕ್ಷಕರೇ. ಸೊ 1 ಸ್ಪೂನಷ್ಟು ಭೃಂಗರಾಜ ಪುಡಿನ ಹಾಕ್ಕೊಂಡಿದ್ದೀನಿ. ಇದರಿಂದ ನಮ್ಮ ಡ್ಯಾಮೇಜ್ ಆಗಿರುವಂಥ ಕೂದಲು ಮತ್ತೆ ರಿಪೇರ್ ಆಗುತ್ತೆ. ಸ್ಪ್ಲಿಟ್ ಹೇರ್ಸ್ ಹಾಗೂ ಡ್ರೈನೆಸ್ ಬಂದಿರುತ್ತೆ ಅಲ್ವಾ, ಅದು ಕಡಿಮೆ ಆಗುತ್ತೆ. ಜೊತೆಗೆ ಕೂದಲು ಕಪ್ಪು ಬಣ್ಣ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಭೃಂಗರಾಜು ಒಂದು ನೈಸರ್ಗಿಕವಾದಂಥ ಕೂದಲನ್ನ ಕಪ್ಪು ಮಾಡೋದಕ್ಕೆ ಒಂದು ನ್ಯಾಚುರಲ್ ಹರ್ಬ್ ಇದೆ ವೀಕ್ಷಕರೇ. ಅದನ್ನು ಹಾಕ್ಕೊಂಡಿದ್ಮೇಲೆ ವೀಕ್ಷಕರೇ, ನಾನಿಲ್ಲಿ 1 ಸ್ಪೂನಷ್ಟು ಆಮ್ಲ ಪುಡಿ ಅಂದರೆ ನೀಲೆಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ. ಎಲ್ಲ ಬಗ್ಗೆ ನಿಮಗೆ ಡಿಟೇಲ್ನಲ್ಲಿ ಹೇಳ್ತೀನಿ. ಮೊದಲು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಆಮೇಲೆ ಒಂದಷ್ಟು ಹಿಬಿಸ್ಕಸ್ ಅಂದರೆ ದಾಸವಾಳ ಹೂವಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರ ನೆಕ್ಸ್ಟ್ ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಗೋರಂಟಿ ಮೆಹಂದಿ ಪುಡಿ ವೀಕ್ಷಕರೇ. ಮತ್ತು ಆಮೇಲೆ ಲಾಸ್ಟ್ಗೆ ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು 1/2 ಸ್ಪೂನಷ್ಟು ಕಲ್ಲೊಂಜಿ ಪುಡಿ. ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಕೂಡ ಲಮ್ಸ್ ಆಗಲ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಒಂದು 5 ರಿಂದ 10 ನಿಮಿಷವರೆಗೂ ಇದ್ರ ಕಲರ್ ಚೇಂಜ್ ಆಗೋವರೆಗೂ ನಾವು ಇಲ್ಲಿ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ ವೀಕ್ಷಕರೇ, ಭೃಂಗರಾಜ ಪುಡಿ ಅಂತೂ ನಮ್ಮ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್ನ ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲನ್ನ ಕಪ್ಪು ಇರುತ್ತೆ. ನೆಕ್ಸ್ಟ್ ಆಮ್ಲ ಪುಡಿ ಅಂತೂ ನಮ್ಮ ಕೂದಲಿಗೆ ಒಂದು ಅಮೃತ ಇದ್ದಂಗೆ. ನಾವು ಎಷ್ಟೆಲ್ಲ ಕೆಮಿಕಲ್ ಬಳಸಿದ್ರು ಆಮ್ಲ ಒಂದು ನೈಸರ್ಗಿಕ ಹರ್ಬ್ ಇದೆ ನಮ್ಮ ಕೂದಲನ್ನ ಕಪ್ಪು ಬಣ್ಣ ಇಡೋಕ್ಕೆ. ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ವೀಕ್ಷಕರೇ, ನೆಕ್ಸ್ಟ್ ನಾನು ಹಾಕ್ಕೊಂಡಿರೋದೊಂದು ಹಿಬಿಸ್ಕಸ್ ಅಂದರೆ ದಾಸವಾಳ ಹೂವಿನ ಪುಡಿ ವೀಕ್ಷಕರೇ. ಇದು ಅಂತೂ ನ್ಯಾಚುರಲ್ ಕಂಡೀಷ್ನರ್ ಮಾಡೋ ಅಂಥ ಕೆಲಸ ಮಾಡುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಕಂಡೀಷ್ನರ್ ಮಾಡಿಕೊಂಡ್ರೂ ಕೂಡ ಇಂಥ ಒಂದು ರಿಸಲ್ಟ್ ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ ಗೋರಂಟಿ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ವೀಕ್ಷಕರೇ, ಕೆಲವೊಬ್ಬರಿಗೆ ಅಂದರೆ ಕನ್ಫ್ಯೂಷನ್ ಇರುತ್ತೆ. ಗೋರಂಟಿಯಿಂದ ನಮ್ಮ ಕೂದಲು ಖರಾಬ್ ಆಗುತ್ತವೆ, ಡ್ರೈ ಆಗುತ್ತವೆ. ಆದರೆ ಹಾಗಿಲ್ಲ ವೀಕ್ಷಕರೇ. ಗೋರಂಟಿ ನಮ್ಮ ಕೂದಲಿಗೆ ತುಂಬಾ ಒಂದು ನ್ಯಾಚುರಲ್ ಹರ್ಬ್ ಇದೆ ಕೂದಲನ್ನ ಸಾಫ್ಟ್ ಸಿಲ್ಕಿ ಇರೋದಕ್ಕೆ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟ್ಗೆ ಕಲೋಂಜಿ ಪುಡಿ ಹಾಕ್ಕೊಂಡಿದ್ದೀನಲ್ವ, ಇದು ಅಂತೂ ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಕಲೋಂಜಿ ನೈಸರ್ಗಿಕವಾಗಿ ಕಪ್ಪು ಬಣ್ಣ ಕೊಡುತ್ತೆ. ಜೊತೆಗೆ ಹೇರ್ ಫಾಲ್ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನೋಡಿ, ಇಂಥ ಒಂದು ರೆಮಿಡಿ ನಾನು ತೊಗೊಂಡು ಬಂದಿದ್ದೀನಿ. ಸೊ ಈ ಒಂದು ರೆಮಿಡಿನ ನೀವು ನೋಡಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಕಾಜಿನ ಬಾಟಲ್ನಲ್ಲಿ ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೋಬೋದು. ಯಾಕಂದರೆ ಇದು ಕೊಟ್ಟೋಗೋದಿಲ್ಲ. ರೂಮ್ ಟೆಂಪ್ರೇಚರ್ನಲ್ಲೇ ನೀವು ಇದನ್ನು ಮಿನಿಮಮ್ 1 ತಿಂಗಳವರೆಗೂ ಕೂಡ ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ವೀಕ್ಷಕರೇ. ಆದರೆ ಕಾಜಿನ ಕಂಟೈನರ್ನಲ್ಲಿ ಏರ್ ಟೈಟ್ ಮಾಡಿ ಇಟ್ಕೋಬೇಕು. ಸೊ ಇದನ್ನು ವೀಕ್ಷಕರೇ ತಲೆಗೆ ಹಚ್ಕೊಂಡು ನೀವು ತಲೆ ಸ್ನಾನ ಮಾಡಲಿಲ್ಲ ಅಂದರೂ ಕೂಡ ಏನೂ ಪರವಾಗಿಲ್ಲ. ಯಾಕಂದರೆ ಇದು ಅಷ್ಟೊಂದು ನ್ಯಾಚುರಲಾಗಿ ವರ್ಕ್ ಮಾಡುತ್ತೆ. ಸೊ ಇದನ್ನು ಅಪ್ಲೈ ಮಾಡಿಕೊಂಡು ನೀವು ಅನ್ಕೋರಿ, ಇವತ್ತು ನೀವು ಅಪ್ಲೈ ಮಾಡಿಕೊಂಡಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ಕೂಡ ನೀವು ತಲೆ ಸ್ನಾನ ಮಾಡಿದರೆ ನಡೆಯುತ್ತೆ. ಇಲ್ಲ ಅಂದರೆ ಮಾಡಲಿಲ್ಲ ಅಂದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ.
ಕೆಲವೊಬ್ಬರಿಗೆ ಹಾಗೆ ಇರೋಕ್ಕೆ ಇಷ್ಟ ಇರಲ್ವಾ ಅಂತ ಇದನ್ನು ಅಪ್ಲೈ ಮಾಡಿಕೊಂಡು ಮಿನಿಮಮ್ 2ರಿಂದ 3 ಗಂಟೆ ಇಡಬೇಕು ವೀಕ್ಷಕರೇ. ಮಿನಿಮಮ್ 2 to 3 ಅವರ್ಸ್ ಇಟ್ಟಿದ ಮೇಲೆ ಇದು ನಮ್ಮ ಕೂದಲಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಯಾಕೆಂದರೆ ನಾವು ಇದರಲ್ಲಿ ಆಯಿಲ್ನ ಯೂಸ್ ಮಾಡೋದ್ರಿಂದ ಇದು ಏನು ನಮಗೆ ಅಪಾಯ ಮಾಡೋದಿಲ್ಲ, ಜೊತೆಗೆ ಕೂದಲನ್ನ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳುತ್ತೆ. ಸೊ ನಾವು ಇದನ್ನು ಒಂದು 2ರಿಂದ 3 ಗಂಟೆ ಇಟ್ಕೊಂಡು ಆಮೇಲೆ ಶ್ಯಾಂಪೂನ ಬಳಸೋಕ್ಕೆ ಹೋಗಬಾರ್ದು ವೀಕ್ಷಕರೇ. ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನ ಮಾಡ್ಕೋಬೇಕು. ನೀವು ಬೇಕಾದರೆ ಮತ್ತೆ 2 ದಿವಸ ಬಿಟ್ಟು ಶಾಂಪೂ ಹಾಕ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೋಬೇಕು. ಸೊ ನೋಡಿ, ಇವಾಗಿದು ನಾನು ಇದನ್ನು ಪ್ರಿಪೇರ್ ಮಾಡ್ಕೊಂಡು ತಣ್ಣಗಾಗೋಕ್ಕೆ ಬಿಟ್ಟಿದೆ. ಒಂದು 5 ನಿಮಿಷದಲ್ಲಿ ಯಾವ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ ಇಲ್ಲಿ ನೀವು ನೋಡ್ಕೋಬೋದು. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ, ಯಾವುದೇ ಒಂದು ರಾಸಾಯನಿಕ ಇಲ್ಲದೆ ನ್ಯಾಚುರಲ್ ಆಗಿರುವಂಥ ಈ ಒಂದು ಡೈನ ಖಂಡಿತವಾಗ್ಲೂ ವೀಕ್ಷಕರೇ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಟ್ರೈ ಮಾಡ್ಕೋಬೋದು. ಸೊ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆಯಲ್ಲ ವೀಕ್ಷಕರೇ, ಖಂಡಿತವಾಗ್ಲೂ ಇದನ್ನು ರೆಗ್ಯುಲರ್ ಆಗಿ ಬಳಸ್ತಾ ಬನ್ನಿ. ನಿಮಗೆ ಬೇಕಾಗಿರುವಂಥ ರಿಸಲ್ಟ್ನ ನೀವು ನ್ಯಾಚುರಲಿ ಪಡ್ಕೋತೀರ. ವಿಡಿಯೋ ಇಷ್ಟ ಆಗಿತ್ತಂದರೆ ನನ್ನ ಚಾನಲ್ನ ಕಮೆಂಟ್ ಮಾಡಿ ನೀವು ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.